ಪ್ರಿಯರೇ, ನಾವು ಕೀರ್ತನೆಯನ್ನು ಓದಿ ಪ್ರಾರ್ಥನೆ ಮಾಡಿ ಆರಾಧನೆ ಭಾಗಕ್ಕೆ ಹೋಗುವ. ಸರ್ವ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರೇ, ಆತನ ಪ್ರಜೆಯು, ಆತನ ಪಾಲಿಸುವ ಹಿಂಡು ಆಗಿದ್ದೇವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯದಲ್ಲಿ ಜೀವ ಉಂಟು. ದೇವರ ವಾಕ್ಯ ಹೀಗೆ ಹೇಳ್ತದೆ, ಸರ್ವ ಭೂನಿವಾಸಿಗಳು ಯೆಹೋವನನ್ನು ಜಯಘೋಷ ಮಾಡಿರಿ. ನಾವೆಲ್ಲರೂ ಆತನ ಸ್ತುತಿಸಬೇಕು, ಎಲ್ಲರೂ ಆರಾಧನೆ ಮಾಡಬೇಕು, ಆತನ ಚಿತ್ತವಾಗಿದೆ. ಅದಕ್ಕೋಸ್ಕರ ಆತನ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 14:23, ಆತನು ಆರಾಧನೆ ಮಾಡುವವರು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಬೇಕೆಂದು ಆತನು ಬಯಸ್ತಾನೆ. ನಾವು ಈ ಸಮಯದಲ್ಲಿ ಸತ್ಯದಿಂದಲೂ ಆತ್ಮದಿಂದಲೂ ಆತನ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನು ಸ್ತುತಿಸುವ, ಆತನ್ನು ಆರಾಧನೆ ಮಾಡುವ, ಆತನ ನಾಮವನ್ನು ಮಹಿಮೆಪಡಿಸುವ ಈ ಸಮಯದಲ್ಲಿ ನಾವು ಎಲ್ಲರೂ ಸಿದ್ಧವಾಗಿ ಆತನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. Glory, glory. ಸತ್ಯ ದೇವರ ನಾವು ಆರಾಧಿಸುವ, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರ ಆರಾಧಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
ಯೋಗ್ಯನಾಗಿರಿ ಕರ್ತನೇ. ಮಹಿಮೆಗೆ ನೀನೊಬ್ಬನು ಮಾತ್ರ ಯೋಗ್ಯನಾಗಿರಿ ತಂದೆ. ಸಿಂಹಾಸನದ ರೂಢನಾದ ದೇವರೇ ನಿನಗೆ ಸ್ತೋತ್ರ. ಅಪ್ಪ ತಂದೆ ನಿನಗೆ ಸ್ತೋತ್ರ ಕರ್ತನೇ. ಹಾಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ. ಹಾಲೆಲೂಯಾ. ಅಗಮ್ಯವಾದ ಬೆಳಕಲ್ಲಿರುವ ಆತನ ನೀನಾಗಿದೆ ತಂದೆ. ಅದು ಸ್ತೋತ್ರ ಕರ್ತನೇ. ಹಾಲೆಲೂಯಾ. ರಾಜಾಧಿರಾಜ ರಾಜಾಧಿರಾಜನಿಗೆ ಸ್ತೋತ್ರ ತಂದೆ. ಗ್ಲೋರಿ ಗ್ಲೋರಿ. ಮಹಿಮೆ 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 ನಿನಗೆ ಮಹಿಮೆ ಆಗಲಿ. ನಿನಗೆ ಮಹಿಮೆ ಆಗಲಿ. ಜನ ನಿನಗೆ ಮಾನ ನಿನಗೆ ಸ್ವಾಮಿ ಒಬ್ಬನಿಗೆ ಮಾತ್ರ ಕರ್ತನೇ. ಹಾಲೆಲೂಯಾ ಹಾಲೆಲೂಯಾ. ರಾಜ ರಾಜ ರಾಜ. ಎಸ್ ಸ್ತುತಿಗೆ ಯೋಗ್ಯ ಯೇಸುನಾ. हरे जुबान ये गाएगी, यीशु पवित्र है। धन्य धन्य यीशु नाम, स्तुतिगे योग्य यीशु नाम। हरे जुबान ये गाएगी, यीशु पवित्र है। यीशु पवित्र है। यीशु पवित्र है। यीशु पवित्र है। मेरा यीशु पवित्र है। हालेलूया 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 हालेलूया। स्वर्गदूत और सारी सृष्टि पुकारते एक ही नाम को। हरे जुबान ये गाएगी, यीशु पवित्र है। स्वर्गदूत और सारी सृष्टि पुकारते एक ही नाम को। हरे जुबान ये गाएगी, यीशु पवित्र है। यीशु पवित्र है। यीशु पवित्र है। यीशु पवित्र है। मेरा यीशु पवित्र है। हालेलूया 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 हालेलूया। मेरे पापों को धो दिया परमेश्वर का निर्दोष मेला। हरे जुबान
ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿ ತಂದೆ ನಿನಗೆ ಸ್ತೋತ್ರ ಕರ್ತನೇ. ಎಲ್ಲ ದೇವದೂತರ ಅಡ್ಡ ಬಿದ್ದು ಕರ್ತನಿಗೆ ನಮ್ಮ ದೇವರು ಪರಿಶುದ್ಧನೆಂದು ದೊಡ್ಡ ಶಬ್ದದಿಂದ ಕರ್ತನೆ ಗರಜುವ ಸಮುದ್ರದ ಹಾಗೆ ಶಬ್ದದಿಂದ ಕರ್ತನೆ ಆರಾಧನೆಯ ಒಂದು ಶಬ್ದವನ್ನು ನಾನು ಕೇಳಿದೆಂದು ಯೋಹನು ಬರೆಯುತ್ತಾ ಇದ್ದಾನೆ. ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿಗೋಸ್ಕರ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಮಗೆ ನಡೆಸ್ತಾ ಇದ್ದಿ ಸ್ತೋತ್ರ ತಂದೆ, ಅದು ಸ್ತೋತ್ರಪ್ಪ ರಾಜ ಸ್ತೋತ್ರ. ನಾವೆಲ್ಲರೂ ಆತನ ಆರಾಧಿಸುವ, ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನ ಆರಾಧಿಸುವ ನಾವೆಲ್ಲರೂ ಸೇರಿ. ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನು ಪರಿಶುದ್ಧನೆಂದು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಯುಗ ಯುಗಗಳಲ್ಲಿಯೂ ಜೀವಿಸುವ ಏತಾತ ಇರುವಾಗ ಬರುವಾತನು ಯುಗ ಯುಗಗಳಲ್ಲಿಯೂ ಜೀವಿಸುವ
ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನೋ ನೀನೆ, ಪರಿಶುದ್ಧನೋ, 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 ಪರಿಶುದ್ಧನೋ ನೀನೆ, ಪರಿಶುದ್ಧನೋ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನೋ ನೀನೆ, ಪರಿಶುದ್ಧನೋ, 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 ಪರಿಶುದ್ಧನೋ ನೀನೆ, ಪರಿಶುದ್ಧನೋ. ತಂದೆ ನಿನಗೆ ಸ್ತೋತ್ರಪ್ಪ, ರಾಜ್ಯಾಧಿರಾಜನೇ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ತಂದೆ ದೇವರೇ ಸ್ತೋತ್ರ. ಅಗಮ್ಯವಾದ ಬೆಳಕಲ್ಲಿ ಇರುವ ಆತ ನೀನಾಗಿದೆ ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾಗಿ ಸೇರಿ ನಾವು ಮಾಡಿದ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೇ. ಓ ನೀನು ಕರ್ತನೇ ಸ್ತುತಿಗೆ ಯೋಗ್ಯನು, ಕರ್ತನೇ ಆರಾಧನೆಗೆ ನೀನು ಯೋಗ್ಯನಾಗಿದೆ ಕರ್ತನೇ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಪ್ರಿಯರೇ, ಇಷ್ಟೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ಚಲಿಸ್ತಾ ಉಂಟು. ದೇವರು ನಮಗೆ ಸ್ತೋತ್ರವಾಗಲಿ. ನಮ್ಮ ಯಜ್ಞವು ದೇವರು ಸ್ವೀಕಾರ ಮಾಡಿದ್ದಾನೆ. ಈಗ ದೇವರು ವಾಕ್ಯದ ಮುಖಾಂತರ ನಮ್ಮ ಹತ್ರ ಮಾತಾಡ್ತಾನೆ.
ವಾಕ್ಯ ಬೇಕು ನಮಗೆ. ವಾಕ್ಯ ಮಾತ್ರ ಒಬ್ಬ ವ್ಯಕ್ತಿಗೆ ಬದಲು ಮಾಡ್ತಾನೆ. ವಾಕ್ಯ ನಾವು ಎಷ್ಟು ಕೇಳ್ತೇವೆ ನಮ್ಮ ತಪ್ಪು ಅರಿವು ಆಗ್ತದೆ. ಇದರಲ್ಲಿ ಈ ಸತ್ಯವೇದದಲ್ಲಿ ಭಕ್ತರು ಮಾಡಿದ ತಪ್ಪು ಕೂಡ ಬರೆದು ಹಾಕಿದ್ದಾರೆ. ಅವರು ಮಾಡಿದ ಒಳ್ಳೆಯ ಕೆಲಸ ಕೂಡ ಬರೆದು ಹಾಕಿದ್ದಾರೆ. ಏಕೆಂದರೆ ನೀವು ಮತ್ತು ನಾವು ತಪ್ಪು ಮಾಡದೆ ಜೀವಿಸಬೇಕೆಂದು ಈ ಸತ್ಯವೇದದಲ್ಲಿ ಕೆಲವು ಸಂಗತಿ ಬರೆದು ಹಾಕಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತು ನಾವು ನೇರವಾಗಿ ವಾಕ್ಯ ಭಾಗಕ್ಕೆ ಹೋಗುವ ನಾವು ಇವತ್ತು ಮೊದಲನೇ ಸಾಮ್ಯಲ 15ರಲ್ಲಿ ಸ್ವಲ್ಪ ಜ್ಞಾನಿಸಿ ನಾವು ನೋಡ್ತಾ ಇದ್ದೇವೆ. ಇಸ್ರೇಲನ್ನು ದೇವರು ಅದ್ಭುತ ರೀತಿಯಲ್ಲಿ ನಡೆಸಿದನು. ಐಗುಪ್ತದಲ್ಲಿ ಕಷ್ಟಕ್ಕೆ ಒಳಗಾದ ಇಸ್ರೇಲನ್ನು ಅಲ್ಲಿಂದ ಬಿಡುಗಡೆ ಮಾಡಿ ತನ್ನ ಸೇವಕನನ್ನು ಕಳಿಸಿ ಮೋಶೆಗೆ ಕಳಿಸಿ ಅಲ್ಲಿಂದ ಬಿಡುಗಡೆ ಮಾಡಿ ಅವರಿಗೆ ಕೆಂಪು ಸಮುದ್ರವನ್ನು ಅವರು ವಿಭಾಗ ಮಾಡಿ ಅವರಿಗೆ ಕರೆತಂದನು. ಮನ್ನವನ್ನು ಕೊಟ್ಟನು. ಅವರು ಪರಲೋಕದಿಂದ ಬಿಂದ ಮನ್ನವನ್ನು ದಿವಾಸಲು ತಿಂದರು. ಕೆಲಸ ಮಾಡಲಿಲ್ಲ, ಖಾಲಿ ತಿನ್ನುವುದು ಕೆಲಸ ಅಷ್ಟೇ. ಅವರೊಟ್ಟಿಗೆ ದೇವರು ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ 40 ವರ್ಷ ಇದ್ದನು. ಬಂಡೆಯನ್ನು ಓಪನ್ ಮಾಡಿ ಅವರಿಗೆ ತೆರೆದು ನೀರು ಕೊಟ್ಟನು. ದೇವರು ಯಾರಾಗಿದ್ದಾನೆ ತೋರಿಸಿಕೊಟ್ಟರು. ಅವರು ಕಣ್ಣಾರೆ ನೋಡಿದವರು. ಅದ್ಭುತ ಸೂಚಕಾರ್ಯ ಕಣ್ಣಾರೆ ನೋಡಿದವರು ಅವರು. ದೇವರು ಯಾರೆಂದು ದೇವರು ಅವರಿಗೆ ತೋರಿಸಿಕೊಟ್ಟ. ವಿಧ ರೀತಿಯಲ್ಲಿ ತೋರಿಸಿಕೊಟ್ಟ. ದೇವರು ಎಷ್ಟು ಪ್ರೀತಿ ಮಾಡ್ತಾನೆ ಎಂದು ತೋರಿಸಿಕೊಟ್ಟ. ಸುತ್ತಮುತ್ತಲ ಅನ್ಯ ಜನರ ಮುಂದೆ ಇಸ್ರೇಲರನ್ನು ದೇವರು ಪ್ರೀತಿ ಮಾಡ್ತಾನೆ ಎಂದು ತೋರಿಸಿಕೊಟ್ಟ. ಇಸ್ರೇಲೊಟ್ಟಿಗೆ ಇದ್ದೇನೆ ಎಂದು ತೋರಿಸಿಕೊಟ್ಟ. ಅನ್ಯ ಜನರ ಹೃದಯದಲ್ಲಿ ದೇವರು ಹೆದರಿಕೆ ಹಾಕಿದ. ಇವರನ್ನು ನೋಡುವಾಗ ಅವರಿಗೆ ಹೆದರಿಕೆ ಬರುವಾಗೆ ಮಾಡಿದ. ಇದೆಲ್ಲ ಸಂಗತಿ ದೇವರು ಇಸ್ರೇಲಿಗೋಸ್ಕರ ಮಾಡಿದ. ನಾವು ನೋಡ್ತಾ ಇದ್ದೇವೆ. ಅವರು 40 ವರ್ಷ ಆದ ನಂತರ ಯೋರ್ದನ್ ಹೊಳೆಯನ್ನು ದಾಟಿದರು. ಯೋಶುವ ಪ್ರವಾದಿ ನಡೆಸಿದನು ಅವರಿಗೆ. ನಂತರ ಕ್ರಮೇಣ ಅವರು ದೇವರನ್ನು ಮರೆತು ಹೋದರು. ದೇವರವರಿಗೆ ಐಗುಪ್ತದಿಂದ ಕರೆಕೊಂಡು ಬಂದ ದೇವರು ಯಾರೆಂದೇ ಅವರು ಗೊತ್ತಿಲ್ಲ, ಮರೆತು ಹೋದರು. ಅವರು ಮಕ್ಕಳೆಲ್ಲರೂ ಮರೆತರು. ಏಕೆ? ಅವಿಧೇಯತೆ ನಡೀಲಿಕ್ಕೆ ಪ್ರಾರಂಭ ಮಾಡಿದರು. ಪಾಪದಲ್ಲಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದರು. ದೇವರಿಗೆ ಬದಲಾಗಿ ಅವರು ಮೂರ್ತಿ ಪೂಜೆ ಮಾಡಿದರು. ಅವರು ಮೂರ್ತಿಯ ಹಿಂದೆ ಹೋದರು. ಅವರವರ ಕುಲದಲ್ಲಿ ದೇವರುಗಳು ಮಾಡಿದರು. ಅದಕ್ಕೆ ಅಡ್ಡ ಬಿದ್ದಿದ್ದರು. ಅಸಹ್ಯ ಕೆಲಸವನ್ನು ಮಾಡಿದರು. ಅವರು ದೇವರ ಚಿತ್ತಕ್ಕೆ ವಿರುದ್ಧ ಹೋದರು. ಅವರು ಆಗ ದೇವರು ಕಷ್ಟ ಸಂಕಟಕ್ಕೆ ಒಳಗಾದರು ಅವರೆಲ್ಲರೂ. ಏಕೆಂದರೆ ಅವರು ಮಾಡಿದ ಏನು ಭತ್ತ ಗೋಧಿ ಏನೇನೋ ಮಾಡ್ತಾರೆ, ಅದು ಅನ್ಯರು ದೇಶದವರು ಬಂದು ಕಸಕೊಂಡು ಹೋಗ್ತಿದ್ದರು. ಇವರಿಗೆ ತಿನ್ನಲಿಕ್ಕೆ ಸಿಗ್ತಿರ್ಲಿಲ್ಲ. ಇವರು ಬೊಬ್ಬೆ ಹೊಡೆದರು. ದೇವರ ಹತ್ರ ಕೇಳಲಿಕ್ಕೆ ಶುರು ಮಾಡಿದರು. ಇವರು ನೋಡಿದರು ಅನ್ಯರಲ್ಲಿ ಎಲ್ಲರೂ ಒಬ್ಬ ರಾಜ್ಯನಿದ್ದಾನೆ, ಅವರಿಗೊಬ್ಬ ರಾಜ್ಯನಿದ್ದಾನೆ, ಅವನು ನಡೆಸ್ತಾ ಇದ್ದಾನೆ. ನಮಗೆ ಯಾರು ರಾಜ್ಯನಿಲ್ಲ. ಆ ಸಮಯದಲ್ಲಿ ಅವರಿಗೆ ಯಾರು ನಡೆಸಿದನು? ಪ್ರವಾದಿಯಾದ ಸಾಮ್ಯಲನು ಇದ್ದನು, ಯಾಜಕರು ಇದ್ದರು, ಅಷ್ಟೇ. ಇವರು ಕೇಳಿದರು ನಮಗೊಬ್ಬ ರಾಜ್ಯನೂ ಬೇಕೆಂದು. ನಮಗೆ ರಾಜ್ಯನೂ ಬೇಕು. ಅನ್ಯರಿಗೆ ಎಲ್ಲ ರಾಜ್ಯ ಇದ್ದಾನೆ, ನಮಗೆ ಕೂಡ ರಾಜ್ಯನೂ ಬೇಕು. ನಮಗೆ ಕೂಡ ಈ ಅನ್ಯರ ಕೈಯಿಂದ ನಮಗೆ ರಕ್ಷಿಸಬೇಕೆಂದು ದೇವರಿಗೆ ಮನಸ್ಸಿರಲಿಲ್ಲ. ಆದರೆ ಇವರ ಹಠ ಮಾರಿ ಇವರು ಬೇಡಿದ್ದರಿಂದ, ಹಠ ಹಿಡಿದರಿಂದ ದೇವರೊಬ್ಬ ರಾಜ್ಯನನ್ನು ಎಬ್ಬಿಸಿದ್ದ. ರಾಜ್ಯನು ಆ ಪೌಲನೆಂಬ ವ್ಯಕ್ತಿಗೆ, ಒಬ್ಬ ಸೌಲನೆಂಬ ಒಬ್ಬ ವ್ಯಕ್ತಿಗೆ ಎಬ್ಬಿಸಿದ. ದೇವರು ಸಿದ್ಧ ಮಾಡಿದ, ದೇವರನ್ನು ಆರಿಸಿದ. ಅವನಿಗೆ ಆ ಬೆನ್ಯಾಮೀನ್ ಕುಲದವನವನು, ಗೋತ್ರದವನವನು. ಅವನಿಗೆ ಆರಿಸಿ ಅವನಿಗೆ ರಾಜ್ಯ ಪಟ್ಟವನ್ನು ಕೊಟ್ಟ. ಇಸ್ರೇಲಿಗೊಬ್ಬ ರಾಜ್ಯನಾಗಿ ಕೊಟ್ಟ ಅವನಿಗೆ. ಆರಂಭದಲ್ಲಿ ಅವನು ಯಥಾರ್ಥವಾಗಿ ನಡೆದ, ದೇವರಿಗೆ ಯಥಾರ್ಥತೆಯಿಂದ ನಡೆದ. ಎಲ್ಲಿ ಹೋದರೂ ಯುದ್ಧದಲ್ಲಿ ಜಯ ಹೊಂದಿದ ಅವನು.
ಇಸ್ರಾಯೇಲಿಗೆ ತುಂಬ ಸಂತೋಷವಾಯಿತು, ನಮ್ಮ ರಾಜನು ನಮಗೆ ಎಲ್ಲ ಕೇಡಿಂದ ತಪ್ಪಿಸ್ತಾನೆ ಎಂದು. ಕ್ರಮೇಣ ದೇವರು ಅವನಿಗೆ ಕೆಲವು ಆಜ್ಞೆ ಕೊಟ್ಟನು. ನೀನು ಮಿದ್ಯಾನದಿಗೆ ಹೋಗಿ ಅಲ್ಲಿ ಯುದ್ಧ ಮಾಡಿ ಅಲ್ಲಿದ್ದ ಎಲ್ಲರಿಗೆ ಸಂಹಾರ ಮಾಡಿ ಪಶು ಪಕ್ಷಿ ಎಲ್ಲವೂ ಸಂಹಾರ ಮಾಡಬೇಕು ಎಂದು ಹೇಳುವಾಗ ಅದೇ ರೀತಿಯಲ್ಲಿ ಆತನು ಮಾಡಿದ. ಆದರೆ ಅವನು ಒಂದು ಮಾತಿಗೆ ಮಾತ್ರ ವಿಧೇಯನಾಗಲಿಲ್ಲ. ಅಲ್ಲಿದ್ದ ಜನರು ಅವರಿಗೆ ಹೇಳಿದರು, ಒಳ್ಳೆ ಒಳ್ಳೆ ಪಶು ಉಂಟು, ಒಳ್ಳೆ ಒಳ್ಳೆ ಕರುಗಳು ಉಂಟು, ನಾವು ತರುವ ನಮ್ಮ ದೇವರಿಗೆ ಯಜ್ಞ ಮಾಡುವ. ಅವರ ಮಾತನ್ನು ಕೇಳಿ ಇವನು ತಂದು ಮನೆಯಲ್ಲಿ ಆ ಒಂದು ಪರಿಸರದಲ್ಲಿ ಅವನು ಕಟ್ಟು ಹಾಕಿದ. ನಾವು ನೋಡ್ತಾ ಇದ್ದೇವೆ, ದೇವರು ಸಮಯಲನ ಹತ್ರ ಮಾತಾಡ್ತಾ ಇದ್ದಾನೆ. ಇಲ್ಲಿ ದೇವರ ವಾಕ್ಯ ನಾವು ಓದುವ 15:10 ಯೆಹೋವನು ಸಮಯಲನಿಗೆ, ಸೌಲನು ಅರಸನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಸೌಲನಿಗೆ ಅರಸನಾಗಿ ಮಾಡಿದ್ದಕ್ಕೆ ಈಗ ನಾನು ಪಶ್ಚಾತ್ತಾಪ ಪಡ್ತೇನೆ. ದೇವರು ಹೇಳ್ತಾನೆ, ನಾನು ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟನು. ಹೇಗೆ ಬಿಟ್ಟನು ಅಂದರೆ ದೇವರ ವಾಕ್ಯಕ್ಕೆ ವಿಧೇಯನಾಗಲಿಲ್ಲ, ದೇವರ ವಾಕ್ಯಕ್ಕೆ ಅವಿಧೇಯನಾದನು. ವಿಧೇಯನಾಗಲಿಲ್ಲ ಆತನು. ಪ್ರಿಯರೇ, ದೇವರಿಗೆ ಅಸಹ್ಯವಾದ ಸಂಗತಿ ಯಾವುದು ಗೊತ್ತಂಡ? ಅವಿಧೇಯತ್ವೇ. ಆರಂಭದಲ್ಲಿ ನೋಡ್ತೇವೆ ನಾವು, ಆದಾಮನು ಅವಿಧೇಯನಾದ, ವಾಕ್ಯಕ್ಕೆ ಅವಿಧೇಯನಾದ, ಅಷ್ಟೇ ಮಾಡಿದಷ್ಟೇ ಆತನು, ಬೇರೆ ಏನು ಮಾಡಲಿಲ್ಲ. ಏನು ತಿನ್ನಬಾರದು ಎಂದು ಹೇಳಿದ್ದು ಆತನು ತಿಂದ, ಅಷ್ಟೇ. ಅವಿಧೇಯತ್ವೇ. ಅಂದರೆ ದೇವರ ವಾಕ್ಯಕ್ಕೆ ಅಲಕ್ಷ್ಯ ಮಾಡಿದ, ಅಲಕ್ಷ್ಯ ಮಾಡಿ ತಿಂದು ಬಿಟ್ಟ. ಆದ ಕಾರಣ ಲೋಕದಲ್ಲಿ ಏನು ಬಂತು? ಮರಣ ಬಂತು, ಪಾಪ ಬಂತು. ಮಾನವನು ಇವತ್ತು ಜೀವಿಸ್ತಾ ಇದ್ದಾನೆ, ಕೋಟಿ ಮಾನವನಿದ್ದಾನೆ, ಕಾಯಿಲೆಯಲ್ಲಿ ಜೀವಿಸ್ತಾನೆ, ಕಷ್ಟ ಸಂಕಟದಲ್ಲಿ ಜೀವಿಸ್ತಾನೆ, ಭಯದಲ್ಲಿ ಜೀವಿಸ್ತಾನೆ, ಮರಣ ಹೊಂದುತ್ತಾ ಇದ್ದಾನೆ. ಒಬ್ಬನು ಮಾಡಿದ ಅವಿಧೇಯತ್ವೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ರಾಜನನ್ನು ಕೊಟ್ಟ, ರಾಜನಿಗೆ ಕೆಲವು ಆಜ್ಞೆಯನ್ನು ಕೊಟ್ಟಿದ್ದ, ಆದರೆ ಅವನು ಪಾಲಿಸಲಿಲ್ಲ, ಅವಿಧೇಯತನಾದ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ನನ್ನನ್ನು ಬಿಟ್ಟಿದೆ ಅಂದರೆ ಅರ್ಥ ಏನು? ಅವನು ನನ್ನ ವಾಕ್ಯವನ್ನು ಪಾಲಿಸಲಿಲ್ಲ, ವಾಕ್ಯಕ್ಕೆ ವಿಧೇಯನಾಗಲಿಲ್ಲ ಎಂದ ಅರ್ಥ. ಬಿಟ್ಟ ಅಂದರೆ ಅರ್ಥ ವಾಕ್ಯಕ್ಕೆ ಅವಿಧೇಯನಾದ. ಇವತ್ತು ನಾವು ಹೊಸ ಮಾಡಬೇಡಿಕೆಯಲ್ಲಿದ್ದೇವೆ, ನಮಗೆ ಕೂಡ ದೇವರು ವಾಕ್ಯ ಕೊಟ್ಟಿದ್ದಾನೆ. ನಾವು ಕೂಡ ಅವಿಧೇಯ ಆಗುವಾಗ ದೇವರಿಗೆ ಬೇಸರ ಆಗ್ತದೆ, ದೇವರಿಗೆ ದುಃಖ ಆಗ್ತದೆ. ನನ್ನ ಮಗಳು, ತನ್ನ ಮಗನು ವಾಕ್ಯಕ್ಕೆ ಅವಿಧೇಯನಾಗಿ ನಡೀತಾನಲ್ಲ, ದುಃಖ ಆಗ್ತದೆ ದೇವರಿಗೆ. ಆ ಸಮಯದಲ್ಲಿ ಪ್ರವಾದಿ ಮುಖಾಂತರ ದೇವರು ಮಾತಾಡಿದ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ. ನನ್ನ ಆಜ್ಞೆ ಆತ ನೆರವೇರಿಸುವುದಿಲ್ಲ, ಆಜ್ಞೆ ಪಾಲಿಸುವುದಿಲ್ಲ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಎಂದು ಹೇಳಲು ಸಾಮ್ಯಲನು ಕೋಪಗೊಂಡು ರಾತ್ರಿಯಲ್ಲಿ ಆತನಿಗೆ ಮೊರೆ ಇಟ್ಟನು. ಆತನು ರಾತ್ರಿಯೆಲ್ಲ ದೇವರಿಗೆ ಮೊರೆ ಇಟ್ಟನು. ದೇವರ ಹತ್ರ ಪ್ರಾರ್ಥನೆ ಮಾಡಿದನು, ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದನು, ಸೌಲನಿಗೋಸ್ಕರ ಪ್ರಾರ್ಥನೆ ಮಾಡಿದನು. ದೇವರಿಗೆ ಪಶ್ಚಾತ್ತಾಪ ಆಯಿತು. ಅಂದರೆ ಸಾಮ್ಯಲನ ಮುಖಾಂತರ ಅವನಿಗೆ ಅಭಿಷೇಕ ಮಾಡಿದ್ದು. ಈಗ ದೇವರ ಪಶ್ಚಾತ್ತಾಪ ಪಡುವಾಗ ಹೇಗೆ ಆಗ್ಬೋದು ಸಾಮ್ಯಲನಿಗೆ? ಸಾಮ್ಯಲ ಒಬ್ಬ ಪ್ರವಾದಿ ಆಗಿದ್ದನು, ಶ್ರೇಷ್ಠ ಪ್ರವಾದಿ, ದೇವರು ಆರಿಸಿದ ಪ್ರವಾದಿ ಆತನು. ರಾತ್ರಿಡೀ ದೇವರ ಹತ್ರ ಪ್ರಾರ್ಥನೆ ಮಾಡಿದಂತೆ. ಹೇಗೆ ಅಲ್ಲಿಂದ ಆತನು ಹೊರಡ್ತಾನೆ. ಹೇಗೆ ಈಗ ಸೌಲನಿಗೆ ಸಿಗಬೇಕು. ದೇವರು ತಿಳಿಸಿದ್ದನ್ನು ಸಾಮ್ಯಲನು ಸೌಲನಿಗೆ ತಿಳಿಸ್ತಾನೆ ಹೋಗಿ.
ಪ್ರವಾದಿಯ ಕೆಲಸ ಏನು? ದೇವರು ಏನು ತಿಳಿಸ್ತಾನೆ ಅದು ಹೋಗಿ ಹೇಳುವುದು ಅಷ್ಟೇ ಒಬ್ಬ ಪ್ರವಾದಿಯ ಕೆಲಸ ಅಷ್ಟೇ. ತನ್ನ ಜ್ಞಾನದ ಪ್ರಕಾರ ಹೇಳುವುದಲ್ಲ, ದೇವರಿಂದ ಪಡೆಕೊಂಡು ಜನರಿಗೆ ಹೇಳುವುದು. ಮೋಶೆ ದೇವರಿಂದ ಪಡೆಕೊಳ್ಳುತ್ತಿದ್ದ, ಸೀನಾಯಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಬಂದು ಜನರಿಗೆ ಹೇಳುತ್ತಿದ್ದ, ಕಟ್ಟಲೆ ಕೊಟ್ಟ. ಈ 5 ಪುಸ್ತಕದಲ್ಲಿ ಉಂಟು. ಇದು ದೇವರು ಮೋಶೆ ಮುಖಾಂತರ ಕೊಟ್ಟದ್ದು, ಧರ್ಮಶಾಸ್ತ್ರ ಕೊಟ್ಟದ್ದು, ದೇವರಿಂದ ಕೇಳಿ ಜನರಿಗೆ ಕೊಟ್ಟ. ಒಬ್ಬ ಪ್ರವಾದಿಯ ಕೆಲಸ ಇಷ್ಟೇ, ದೇವರು ಏನು ಹೇಳ್ತಾನೆ ಅದು ಸರಿಯಾಗಿ ಕೇಳಿ ಅದು ಹೋಗಿ ಹೇಳುವುದು. ಏಕೆಂದರೆ ಅವನು ತಿದ್ದುಪಡಿ ಮಾಡಬೇಕು, ಜೀವಿತ ಸರಿಪಡಿಸಬೇಕೆಂದು. ಸಾಮೇಲನು ಬರ್ತಾ ಇದ್ದಾನೆ. ಈಗ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ 22. ಈಗ ಸೌಲನ ಹತ್ರ ಬಂದನವನು. ಅಲ್ಲಿ ಸೌಲನ ಹತ್ರ ಬಂದು ಹೇಳ್ತಾ ಇದ್ದಾನೆ, ಅದಕ್ಕೆ ಸಾಮೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಸಾಮೇಲನು ಅವನಿಗೆ ಹೇಳ್ತಾ ಇದ್ದಾನೆ, ಯಾಕೆ ಹೀಗೆ ಹೇಳಿದ, ಏನು ಕಾರಣ ಇಲ್ಲಿ ಬರೆಯಲ್ಪಟ್ಟಿದೆ. ಸಾಮೇಲನನ್ನು ಅಲ್ಲಿ ಬರುವಾಗ ಸೌಲನಿಗೆ ಸಂತೋಷ ಆಗ್ತದೆ ಸಾಮೇಲನು ಬಂದೆಂದು. ಆದರೆ ಸಾಮೇಲನಿಗೆ, ಪ್ರವಾದಿಗೆ ಒಂದು ಸ್ವರ ಕೇಳ್ತಾ ಉಂಟು, ಪ್ರಾಣಿಯ ಸ್ವರ ಕೇಳ್ತಾ ಉಂಟು, ಕುರಿಗಳ ಸ್ವರ ಕೇಳ್ತಾ ಉಂಟು. ಸಾಮೇಲನು ಕೇಳ್ತಾ ಇದೇನು ಕೇಳ್ತಾ ಉಂಟು? ಇದು ದೇವರಿಗೆ ಯಜ್ಞ ಮಾಡಲಿಕ್ಕೆ ನಾವು ಒಳ್ಳೆಯ ಕರುಗಳನ್ನು, ಒಳ್ಳೆಯ ಕುರಿಗಳನ್ನು ತಂದಿದ್ದೇವೆ, ದೇವರಿಗೆ ಯಜ್ಞ ಮಾಡಲಿಕ್ಕೆ. ನಿನಗೆ ದೇವರು ಹೇಳಿದು ಎಲ್ಲ ನೀನು ಸಂಹಾರ ಮಾಡಬೇಕಂದು ಹೇಳಿದು, ಒಂದು ವಸ್ತು ಅಲ್ಲಿಂದ ತರಬಾರ್ದು, ಆ ಸ್ಥಳದಿಂದ. ನೀನು ಏಕೆ ಹೀಗೆ ಮಾಡಿದಿ? ಅಲ್ಲಿಯ ಒಂದು ವಸ್ತು ಕೂಡ ಬೇಡ ಇಲ್ಲಿ. ಏಕೆ ಆ ಸ್ಥಳದಲ್ಲಿ ಮಾಟ ಮಂತ್ರ ಶಕ್ತಿ ಹೆಚ್ಚಿತ್ತು. ಅವರು ಏನು ಮಾಡಿದವರು ಮೂರ್ತಿ ಪೂಜೆ ಮಾಡುವವರು ಮತ್ತು ಮಾಟ ಮಂತ್ರದಲ್ಲಿ ನಂಬಿಕೆ ಇಡುವವರು. ಅವರಲ್ಲಿ ಎಲ್ಲ ಇದ್ದ ವಸ್ತುಗಳು ಎಲ್ಲ ಮಾಟ ಮಂತ್ರ ಮಾಡಿ ಅವರು ಅದರಲ್ಲಿ ನಂಬಿಕೆ ಇಟ್ಟುವವರು. ದೇವರು ಅದಕ್ಕೆ ಸರಿ ಹೇಳ್ದದ್ದು, ಸಂಹಾರ ಮಾಡು ಎಲ್ಲವನ್ನು, ಬೇಡ ಅಲ್ಲಿದ್ದ ಒಂದು ವಸ್ತು ಕೂಡ. ಆದರೆ ಇವನು ಏನು ಮಾಡಿದ್ದಾನೆ, ತಂದಿದ್ದಾನೆ. ಹೇಳ್ತಾ ಇದ್ದಾನೆ, ತನ್ನ ಜನರು ಹೇಳಿದರು, ಇದು ದೇವರಿಗೆ ಒಳ್ಳೆ ಕರುಗಳು ಉಂಟು, ನಾವು ಯೆಹೋವನಿಗೆ ದೇವರಿಗೆ ಯಜ್ಞ ಮಾಡು ಎಂದು ಹೇಳಿದರು. ಅವರು ಹೇಳಿದ ಕಾರಣ ನಾನು ತಂದೆ ಎಂದು ಹೇಳ್ತಾನೆ. ನೋಡಿ, ಒಪ್ಪುವುದಿಲ್ಲ ಅವನ ತಪ್ಪನ್ನು ಒಪ್ಪಲಿಲ್ಲ. ಕಾರಣ ಆದಾಮನಿಂದ ಬಂದ ಆ ಶಾಪ ಉಂಟು, ಅವನ ರಕ್ತದಲ್ಲಿ ಉಂಟು. ಒಪ್ಪಲಿಲ್ಲ. ನೋಡಿ, ದೇವರಿಗೆ ಇಂಥ ಸಂಗತಿ ಬೇಕಾ? ದೇವರು ಏನು ಬಯಸ್ತಾನೆ? ಒಬ್ಬ ವ್ಯಕ್ತಿ ವಿಧೇಯತ್ವದಲ್ಲಿ ನಡೆಯಬೇಕಂತ ದೇವರು ಬಯಸ್ತಾನೆ. ಇಲ್ಲಿ ಸಾಮೇಲ್ ಹೇಳ್ತಾನೆ, ಸಾಮೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಹೇಳ್ತಾನೆ. ಅವನು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ವಿಧೇಯತ್ವಕ್ಕೆ ಮೆಚ್ಚುವುದು ದೇವರು. ಒಬ್ಬ ವ್ಯಕ್ತಿ ವಿಧೇಯನಾಗಬೇಕೆಂದು. ಇವನು ಹೊಸ ಒಡಂಬಡಿಕೆಯಲ್ಲಿ ಎಷ್ಟೋ ಕಡೆಯಲ್ಲಿ ಬರೆಯಲ್ಪಡಿದೆ, ದೀನರಿಗೆ ದೇವರು ಮೇಲೆ ಎತ್ತುತ್ತಾನೆ, ಅಹಂಕಾರಿಗಳಿಗೆ ದೇವರು ಕೆಳಗೆ ಹಾಕ್ತಾನೆಂದು ಎಷ್ಟು ಕಡೆಯಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಪುನಃ ಹೇಳ್ತಾ ಇದ್ದಾನೆ, ಯಜ್ಞವನ್ನು ಅರ್ಪಿಸೋಕ್ಕಿಂತ ಮಾತು ಕೇಳುವುದು ಉತ್ತಮ. ಯಜ್ಞವನ್ನು ಅರ್ಪಿಸೋಕ್ಕಿಂತ ದೇವರ ಮಾತು ಕೇಳುವುದು ಉತ್ತಮವಾಗಿದೆ. ಇವತ್ತು ದೇವರ ಮಾತನ್ನು ಕೇಳುವುದಿಲ್ಲ. ಸಭೆಗೆ ಬರ್ತಾರೆ, ದೇವ್ರನ್ನ ಆರಾಧನೆ ಮಾಡ್ತಾರೆ, ಜೀವಿತ ಸರಿ ಇರುವುದಿಲ್ಲ. ಇವನು ದೇವರ ಮಕ್ಕಳದು ಕೂಡ ಜೀವಿತ ಸರಿ ಇರುವುದಿಲ್ಲ. ಆರಾಧನೆ ಮಾಡ್ತಾರೆ, ದೇವರಿಗೆ ಸ್ತುತಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾವು ನೋಡುವಾಗ ಎಣಿಸಬೇಕು, ಎಷ್ಟು ಸ್ಪಿರಿಚುಲಿ, ಎಷ್ಟು ಪ್ರಾರ್ಥನೆ ಮಾಡುವ ವ್ಯಕ್ತಿಯ ಮಗಳು ಎಂದು ನಾವು ನೆನೆಸಬೇಕು. ಆದರೆ ಜೀವಿತ ಸರಿ ಇಲ್ಲ, ಒಳಗಿಂದ ಜೀವಿತ ಸರಿ ಇಲ್ಲ, ಸರಿ ಇರುವುದಿಲ್ಲ. ಏಕೆಂದರೆ ಮಾತು ಕೇಳುತ್ತಾರೆ ಸಭೆಯಲ್ಲಿ, ಪಾಲಿಸುವುದಿಲ್ಲ.
ಅಂದರೆ ನೋಡುವಾಗ ಇವನು ಒಳ್ಳೆಯ ಸ್ಪಿರಿಚುವಲ್ ಎಂದು ಎಣಿಸಬೇಕು. ಆದರೆ ಜೀವಿತ ಬೇರೆ ಉಂಟು. ಭಾನುವಾರ ಮಾತ್ರ ಜೀವಿತ, ನೋಡಲಿಕ್ಕೆ ಮಾತ್ರ ಒಂದು ಜೀವಿತ, ಉಳಿದ ದಿವಸದಲ್ಲಿ ಜೀವಿತ ಬೇರೆ ಜೀವಿತ. ದೇವರು ಎಲ್ಲವನ್ನು ನೋಡಿಕೊಳ್ತಾನೆ. ಈಗ ಕೂಡ ದೇವರು, ಇವತ್ತು ಕೂಡ ದೇವರು ಎಲ್ಲವನ್ನು ನೋಡಿಕೊಳ್ಳುವನಾಗಿದ್ದಾನೆ. ನಿಮ್ಮ ಜೀವಿತ, ನಮ್ಮ ಜೀವಿತ ನೋಡ್ತಾನೆ. ನಾವು ಹೇಗೆ ಜೀವಿಸ್ತಾ ಇದ್ದೇವೆ, ಯಾವ ರೀತಿ ಜೀವಿಸ್ತೇವೆ, ದೇವರ ವಾಕ್ಯಕ್ಕೆ ಪಾಲಿಸ್ತೇವೆ, ದೇವರ ವಾಕ್ಯ ಕೇಳಿ ನಾವು ಅದಕ್ಕೆ ಪ್ರಕಾರ ನಡೆಯುತ್ತೇವೆ. ನಾವು ದೇವರು ಎಲ್ಲವೂ ನೋಡ್ತಾನೆ. ಹೌದು, ನಾವು ಹೊಸ ಒಡಂಬಡಿಕೆಯಲ್ಲಿ ಇದ್ದೇವೆ, ಖಂಡಿತ. ಇದು ನಮಗೆ ಮಾದರಿಯಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ನಮಗೆ ಮಾದರಿ. ಇದು ಓದಿ ನಾವು ತಿಳ್ಕೊಂಡು ನಾವು ವಿಧೇಯರಾಗಬೇಕೆಂದು. ಪುನಃ ದೇವರ ವಾಕ್ಯ ಹೇಳ್ತದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಟಗರುಗಳ ಏನು ಮಾಡ್ತಿದ್ದರು, ಆ ಕೊಬ್ಬನ್ನು ದೇವರಿಗೆ ಯಜ್ಞ ಮಾಡ್ತಿದ್ದರು. ದೇವರಿಗೆ ಯಜ್ಞ ಮಾಡಿ ಆ ದೇವಾಲಯದ ವೇದಿಕೆಯಲ್ಲಿ ಇಟ್ಟು ಯಜ್ಞ ಮಾಡ್ತಿದ್ದರು. ಅದರ ಸುವಾಸನೆ ದೇವರು ತಗೊಳ್ತಿದ್ದನು. ಅದಕ್ಕೆ ಬರೀತಾರೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ವಿಧೇಯತ್ವ, ದೀನತೆ, ದೀನರಾಗಿ ನಡೆಯುವುದು, ಒಪ್ಪಿಕೊಳ್ಳುವುದು ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಒಪ್ಪಿಕೊಳ್ಳುವುದು ವೆರಿ ಇಂಪಾರ್ಟೆಂಟ್ ಆಗಿದೆ. ಪಾಪವನ್ನು ಒಪ್ಪಿಕೊಳ್ಳುವುದು, ಒಪ್ಪಿಕೊಂಡು ಬಿಟ್ಟು ಬಿಡುವುದು. ದಾವೀದನು ಪಾಪ ಮಾಡಿದ, ವ್ಯಭಿಚಾರ ಮಾಡಿದ, ಯಾರೂ ನೋಡಲಿಲ್ಲ ಎಂದು ಎಣಿಸಿದ, ಆತನು ಮುಚ್ಚಿಕೊಂಡ. ಆದರೆ ದೇವರು ನೋಡಿದ್ದಾನೆ, ಇವನಿಗೆ ಗೊತ್ತೇ ಇಲ್ಲ. ಎಷ್ಟ ತನಕ ಪ್ರವಾದಿ ಮನೆಗೆ ಬರ್ತಾನೆ, ಬರುವಾಗ ಪ್ರವಾದಿ ಹೇಳುವಾಗ, ಬಿಡಿಸಿ ಹೇಳುವಾಗ ಇವನಿಗೆ ಶಾಕ್ ಆಯಿತು. ಓ, ದೇವರು ನೋಡಿದ್ದಾನೆ. ನಾನು ಮುಚ್ಚಿಟ್ಟಿದ್ದುದು ಕತ್ತಲಲ್ಲಿ ಮಾಡಿದ್ದು ದೇವರು ಬೆಳಕಲ್ಲಿ ನೋಡಿದ್ದಾನೆ. ದಾವೀದ ಒಪ್ಪಿದ, ಮಾನಸಾಂತರದ ಪಶ್ಚಾತ್ತಾಪ ಆಗಿ ಅವನು ದೇವರ ಕಡೆಗೆ ತಿರುಗಿ ಕ್ಷಮೆಯನ್ನು ಕೇಳಿದ. ಆತನು ಹೇಳ್ತಾ ಇದ್ದಾನೆ, ಯಜ್ಞಕ್ಕಿಂತ ಮುರಿದ ಮನಸ್ಸುಳ್ಳವರಿಗೆ ದೇವರು ಮೆಚ್ಚುತ್ತಾನೆ ಹೇಳ್ತಾನೆ. ಅವನು ಮುರಿದ ಮನಸ್ಸನ್ನು, ದೇವರ ಮುಂದೆ ಬರುವಾಗ ಮನಸ್ಸನ್ನು ಮುರಿದ, ಆತನು ಮುರಿದು ಬಂದ. ಅದಕ್ಕೆ ಮುರಿದ ಮನಸ್ಸುಳ್ಳವರಿಗೆ ದೇವರು ಮೆಚ್ಚುತ್ತಾನೆ. ಅವನು ಮುರಿದ ಮನಸ್ಸುಳ್ಳವರಿಗೆ ದೇವರ ಸನ್ನಿಧಿಗೆ ಬಂದ. ಆತನು ಕ್ಷಮೆ ಕೇಳಿದ. ಆತನು, ದೇವಾ, ನಾನು ಇಂತೆಂತ ಇದ್ದೇನೆ, ನನಗೆ ಕ್ಷಮಿಸು ಹೇಳುವಾಗ ದೇವರು ಅವನಿಗೆ ಕ್ಷಮೆ ಕೊಟ್ಟ. ಸತ್ಯವೇದ ಹೇಳ್ತದೆ, ನಂತರ ಆತನು ಇಂಥ ಪಾಪ ಮಾಡಲೇ ಇಲ್ಲ. ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದು ಇದು ಉತ್ತಮವಾಗಿದೆ. ಬಿಟ್ಟು ಹೊಸ ಮಾರ್ಗದಲ್ಲಿ, ಕ್ರಿಸ್ತನ ಮಾರ್ಗದಲ್ಲಿ, ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದು ಅದು ದೇವರ ದೃಷ್ಟಿಯಲ್ಲಿ ಉತ್ತಮವಾಗಿದೆ. ಪಾಪ ಎಲ್ಲರೂ ಮಾಡ್ತಾರೆ ಲೋಕದಲ್ಲಿ. ಆದರೆ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಸತ್ಯ ದೇವರು, ಜೀವಿಸ ದೇವರ ಹಿಂದೆ ಹೋಗುವುದು, ಆತನ ವಿಧೇಯತೆಯಾಗಿ ನಡೆಯುವುದು, ಅದು ದೇವರು ಮೆಚ್ಚುತ್ತಾನೆ. ಇಲ್ಲಿ ಮುಂದೆ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟು ಕೆಟ್ಟದಾಗಿದು. ಅವಿಧೇಯತ್ವೇ ಅದು ಮಂತ್ರ ತಂತ್ರದಾಗ, ಒಬ್ಬವನು ಮಂತ್ರ ತಂತ್ರ ಮಾಡ್ತಾನಲ್ಲ, ಅಷ್ಟು ಒಂದು ಕೆಟ್ಟದಾಗಿದೆ. ಮಂತ್ರ ತಂತ್ರ ಮಾಟ ಮಂತ್ರ ಎಂದು ಹೇಳಿದರೆ ದೇವರಿಗೆ ಅಸಹ್ಯವಾಗಿದೆ. ದೇವರ ದೃಷ್ಟಿಯಲ್ಲಿ ಅಸಹ್ಯ ಅದು. ಅದಕ್ಕೆ ಇಲ್ಲಿ ಹೇಳ್ತಾ ಉಂಟು, ಅಲ್ಲಿ ದೇವರ ವಾಕ್ಯದ ಅವಿಧೇಯತ್ವವು, ದೇವರ ವಾಕ್ಯನ ಅಲಕ್ಷ್ಯ ಮಾಡುವುದು, ದೇವರ ವಾಕ್ಯದ ಬಗ್ಗೆ ನಡೆಯದಿರುವುದು, ಇಲ್ಲಿಂದ ಕೇಳಿ ಇಲ್ಲಿ ಬಿಟ್ಟು ಬಿಡುವುದು, ಜೀವಿತ ಸರಿಪಡಿಸದೆ ನಡೆಯುವುದು, ಅದು ಮಂತ್ರ ತಂತ್ರಗಳಷ್ಟು ಕೆಟ್ಟದಾಗಿದೆ. ಅವಿಧೇಯತೆಯಲ್ಲಿ ನಡೆಯುವುದು. ಪುನಃ ದೇವರ ಹಠವು ಮಿಥ್ಯಾ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ಹಠ, ಒಬ್ಬ ವ್ಯಕ್ತಿಗೆ ಹಠ ಇರ್ತದೆ, ಬಿಟ್ಟು ಬಿಡುವುದಿಲ್ಲ ಆತನು. ಒಳಗಿಂದ ಒಂದು ಹಠ, ಏನಾಗಿ ನಾನು ಯಾರಿಗೆ ಬಗ್ಗುವುದಿಲ್ಲ. ಇವತ್ತು ಇದ್ದಾರೆ, ಎಷ್ಟೋ ಜನರು ಇದ್ದಾರೆ, ಎಷ್ಟೋ ಜನ ದೇವರ ಮಕ್ಕಳಿದ್ದಾರೆ. ಹಠ, ಈಗ ಕೂಡ ಹಠ ಉಂಟು ಅವರ ಒಳಗೆ. ಯಾರಿಗೆ ಬಗ್ಗಲಿಕ್ಕೆ ಬೇಡ, ಅವರಿಗೆ ದೀನರಾಗಿ ಬೇಡ. ಹೊರಗೆ ಕಾಣುವಾಗ ದೀನರಾಗಿ ನಡೆಯುತ್ತಾರೆ,
ಆದರೆ ಒಳಗಿಂದ ದೀನರಾಗಿ ನಡೆಯುವುದಿಲ್ಲ. ಜೀವಿತ ಆಗುವುದಿಲ್ಲ. ಪದೇ ಪದೇ ಅದೇ ಜೀವಿತದಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ಬೋಧನೆ ಸಿಗ್ತದೆ ಸಭೆಯಲ್ಲಿ, ಒತ್ತಿ ಒತ್ತಿ ಹೇಳ್ತಾರೆ, ಆದರೆ ಒಳಗಿಂದ ಜೀವಿತ ಬದಲಿಲ್ಲ. ಜೀವಿತ ಅದೇ ಜೀವಿತದಲ್ಲಿ ನಡೆಯುತ್ತಾ ಇದ್ದಾರೆ. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಹಠದ ವ್ಯಕ್ತಿ ದೇವರು ಮೆಚ್ಚುವುದಿಲ್ಲ. ಹಠ ಇದ್ದ ವ್ಯಕ್ತಿಗೆ ದೇವರು ಬಿಲ್ಕುಲ್ ಮೆಚ್ಚುವುದಿಲ್ಲ. ದೇವರು ಏನು ಬಯಸ್ತಾನೆ? ಯೇಸು ಏನು ಹೇಳ್ತಾನೆ? ಒಬ್ಬ ಮಕ್ಕಳ ಸ್ವಭಾವ ಆಗದೆ ಅವನು ಪರಲೋಕಕ್ಕೆ ಸೇರಲಿಕ್ಕೆ ಆಗುವುದಿಲ್ಲ. ಅವನು ಬದಲಾಗಿ ಮಕ್ಕಳ ಸ್ವಭಾವ ಆಗಿರಬೇಕು. ಅವನಿಗೆ ದೀನರಾಗಿ ನಡೆಯಬೇಕು ಆತನು. ದೇವರು ಅದೇ ಬಯಸ್ತಾನೆ. ಇದು ಹಳೆ ಒಡಂಬಡಿಕೆಯಲ್ಲಿ, ಅದು ಹೊಸ ಅಲ್ಲ. ಇದು ನಮಗೆ ಮಾದರಿಯಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ರಕ್ಷಣೆ ಹೊಂದಿದ ವ್ಯಕ್ತಿಗೆ ಮಾದರಿ ಇದು. ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಹೀಗೆ ನಾನು ಪರಲೋಕಕ್ಕೆ ಹೋಗುವನು, ಹೀಗೆ ನಾನು ಹೇಗೆ ಬೇಕಾದ ಜೀವಿಸ್ಬೋದು, ಭಾನುವಾರ ಬರ್ತೇನೆ ಸಾಕು, ಮತ್ತು ಏನು ಮಾಡೋದು ಆಗುತ್ತದೆ ಅದು. ಅಂದರೆ ಅವನು ಬದಲಾಗಿಲ್ಲ. ದೇವರ ಪ್ರೀತಿ ಅವನ ಒಳಗೆ ಇಲ್ಲ. ದೇವರನ್ನು ಯಾವ ರೀತಿಯಲ್ಲಿ ಕಂಡುಕೊಳ್ಳಬೇಕು ಆ ರೀತಿಯನ್ನು ಕಂಡುಕೊಳ್ಳಿಲ್ಲ ಆತನು. ಅವನು ಭಕ್ತಿ ಮಾತ್ರ ತೋರಿಸುವುದು, ದೇವರ ಭಯ ಇರಲಿಲ್ಲ ಅವನ ಒಳಗೆ. ಹೊರಗಿಂದ ಭಕ್ತಿ ಮಾತ್ರ ಅಷ್ಟೇ, ಭಯ ಇಲ್ಲ. ಅವಿಧೇಯತೆ, ಹಠ, ದೇವರಿಗೆ ಅಸಹ್ಯವಾಗಿದೆ ಇದೆಲ್ಲ. ಪುನಃ ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತ ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದಿ, ಆದ ಕಾರಣ ನಿನಗೆ ಅರಸುತನದಿಂದ ಆತನು ತಳ್ಳಿಬಿಟ್ಟಿದ್ದಾನೆ. ಫಿನಿಶ್ ಆಯಿತು, ಅವನದು ಮುಗೀತು. ಅಷ್ಟ ತನಕ ದೇವರು ಅವನ ಸಂಗಡ ಇದ್ದ. ಯಾಗ ಅವನ ಅವಿಧೇಯತೆಯಲ್ಲಿ ನಡೆದ, ಈಗ ದೇವರ ಹಸ್ತ ಅವನ ಮೇಲೆ ಇಲ್ಲ. ಅದು ತಳ್ಳಿಬಿಟ್ಟು ಆಯಿತು. ಆ ಸ್ಥಾನ ಬೇರೆಯವರಿಗೆ ಹೋಗಿ ಆಯಿತು. ಆ ಸ್ಥಾನ ಯಾರಿಗೆ ಹೋಯಿತು? ದಾವಿದನ ಮೇಲೆ ಹೋಯಿತು. ದಾವಿದನಿಗೆ ರಾಜ್ಯ ಅಲ್ಲಿ ಅಭಿಷೇಕ ಆಯಿತು. ಆ್ಯಕ್ಚುಲಿ ರಾಜ್ಯನೇ ಯಾರು? ಸೌಲನು. ಅದೇ ಸೌಲನು ಅವಿಧೇಯನಾಗಿ ನಡೆದ, ಒಪ್ಪಲಿಲ್ಲ, ಪಾಪ ಒಪ್ಪಲಿಲ್ಲ, ತಪ್ಪು ಒಪ್ಪಲಿಲ್ಲ, ಹಠಮಾರಿಯಾದ. ಆದ ಕಾರಣ ದೇವರು ತಳ್ಳಿಬಿಟ್ಟ. ಇವತ್ತು ಕೂಡ ನಾವು ಹೇಳ್ತೇವೆ, ನಾವು ಹೊಸ ಒಡಂಬಡಿಕೆಯಲ್ಲಿ ಇದ್ದೇವೆ, ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ನೀತಿವಂತರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ರಕ್ತದಿಂದ ನಮ್ಮ ಪಾಪ ತೊಳೆಯಲ್ಪಟ್ಟಿದೆ, ನಾವು ನೀತಿವಂತರಾಗಿದ್ದೇವೆ. ಖಂಡಿತ ಸತ್ಯ ಇದು. ನಾವು ನೀತಿವಂತರೇ ದೇವರ ದೃಷ್ಟಿಯಲ್ಲಿ. ಆದರೆ ನಾವು ನಮ್ಮ ಒಳಗಿನ ಸಂಗತಿ, ನಮ್ಮ ಆ ಅಭ್ಯಾಸ, ಹಳೆಯ ಅಭ್ಯಾಸ ನಾವು ಬಿಡದಿದ್ದರೆ ಕಷ್ಟ ಸಂಕಟಕ್ಕೆ ನಾವು ಒಳಗಾಗ್ತೇವೆ. ಇವತ್ತು ಏಕೆ ಕಷ್ಟ ಸಂಕಟಕ್ಕೆ ಒಳಗಾಗುವುದು? ಬಡತನ ಹೋಗುವುದಿಲ್ಲ, ಒಂದು ಸಮಸ್ಯೆ ಇನ್ನೊಂದು ಸಮಸ್ಯೆ, ಎಲ್ಲಿ ಹೋದರೂ ಬರ್ಕತ್ತಿಲ್ಲ. ಕಾರಣ ಏನು? ನಾವು ಬದಲಾಗಿಲ್ಲ. ಒಳಗಿಂದ ಬದಲಾಗಿದೆ ಎಂದು ಅವರು ಬಯಸುವುದು, ರಕ್ಷಣೆ ಆಗಿದೆ ಎಂದು ಬಯಸುವುದು. ಯೇಸು ಬಂದರೆ ಈಗ ನಾವು ಪರಲೋಕ ಹೋಗ್ತೇವೆ, ಯೇಸು ಬೇಗ ಬರಲಿ ಎಂದು ಹೇಳ್ತಾರೆ. ಬಾಯಲ್ಲಿ ಹೇಳುವುದು ಮಾತ್ರ, ಜೀವಿತ ಬದಲಾಗಿಲ್ಲ. ವಾಕ್ಯ ಕೇಳ್ತಾರೆ, ವಾಕ್ಯ ಕೇಳಿದ್ದಾರೆ, ಅಲ್ಲಿ ಮಾತ್ರ ಹೆದರಿಕೆ. ಹೊರಗೆ ಹೋದ ನಂತರ ಪುನಃ ಲೋಕದ ರೀತಿಯಲ್ಲಿ ನಡೆಯುವುದು, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುವುದು, ಎದುರು ಮಾತಾಡುವುದು, ಮರೆತು ಹೋಗುವುದು. ಏನು ಮಾಡಿದರೆ ಉಪಕಾರ ಮರೆತು ಹೋಗುವುದು. ಸೇವಕರು ಹೇಗೆ ಅವರಿಗೆ ಬೆಳೆಸಿದ್ದಾನೆ, ಯಾವ ರೀತಿಯಲ್ಲಿ ಬೆಳೆಸಿದ್ದಾನೆ, ವಾಕ್ಯದಿಂದ ಮರೆತು ಹೋಗುವುದು. ಇದು ದೇವರಿಗೆ ಅಸಹ್ಯವಾಗಿದೆ. ಅಂತ್ಯ ವ್ಯಕ್ತಿ ಕಷ್ಟ ಸಂಕಟಕ್ಕೆ ಒಳಗಾಗ್ತಾನೆ. ಒಂದು ವೇಳೆ ವಿಧೇಯನಾದರೆ, ವಾಕ್ಯಕ್ಕೆ ವಿಧೇಯರಾಗಿ ನಡೆದರೆ, ದೇವರ ವಾಕ್ಯಕ್ಕೆ ವಿಧೇಯರಾದರೆ, ನಿಜವಾಗಿ ಜೀವಿತ ಬದಲ ಮಾಡಿ ವಾಕ್ಯದ ಬಗ್ಗೆ ನಡೆದರೆ ಖಂಡಿತ ದೇವರ ಆಶೀರ್ವಾದ ಸುರಿಮಳೆ ಉಂಟು ಅವನ ಮೇಲೆ. ದೇವರ ಆಶೀರ್ವಾದದ ಸುರಿಮಳೆ ಅವನ ಮೇಲೆ ಉಂಟು. ಆಶೀರ್ವಾದ ಹಿಂಬಾಲಿಸುತ್ತದೆ ಅವನಿಗೆ.
ಅದಕ್ಕೆ ಯೇಸು ಹೇಳ್ತಾನೆ, ಮೊದಲು ಹುಡುಕಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಮತ್ತೆಲ್ಲ ನಿಮಗೆ ಹಿಂಬಾಲಿಸುವುದು. ಯಾವಾಗ ನಾವು ಯೇಸುನ ಹಿಂದೆ ಹೋಗ್ತೇವೆ, ಯೇಸುನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುತ್ತೇವೆ, ಆಗ ಉಳಿದ ಸಂಗತಿ ನಿನ್ನ ಜೀವಿತದಲ್ಲಿ ಏನು ಬಯಸ್ತಿ ಅದು ನಿನಗೆ ಹಿಂಬಾಲಿಸುತ್ತದೆ. ನೀನು ಅದರ ಹಿಂದೆ ಹೋಗುವ ಅಗತ್ಯ ಇಲ್ಲ, ಅದು ನಿನ್ನ ಹಿಂದೆ ಬರ್ತದೆ. ವಿಧೇಯತ್ವೇ ವೆರಿ ವೆರಿ ಇಂಪಾರ್ಟೆಂಟ್. ವ್ಯಕ್ತಿಗೆ, ಸೇವಕನಾಗಲಿ ಅವನು ವಿಶ್ವಾಸ ಆಗಲಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ವಿಧೇಯತ್ವೇ. ಅದಕ್ಕೆ ಇಲ್ಲಿ ದೇವರು ಹೇಳ್ತಾನೆ, ನಿನ್ನ ತಳ್ಳಿಬಿಟ್ಟನು ಹೇಳ್ತಾನೆ. ನೋಡಿದ ಸೌಲನು ಸಾಮೇಲನಿಗೆ, ನಾನು ಯೆಹೋವನ ಮಾತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆಂದು ಹೇಳಿದನು, ಆದರೆ ಬದಲಾಗಲಿಲ್ಲ. ಹೌದು, ಪಾಪ ಮಾಡಿದ್ದೇನೆಂದು ಹೇಳಿದನು, ಒಳಗಿಂದ ಬದಲಾಗಲಿಲ್ಲ ಅವನು. ಅಲ್ಲಿ ಹೇಳ್ತಾರೆ, ನೀನು ದಯವಿಟ್ಟು ನನ್ನ ಪಾಪಗಳನ್ನು ಕ್ಷಮಿಸು, ನಾನು ಯೆಹೋವನನ್ನು ಆರಾಧಿಸುವಂತೆ ಹಿಂತಿರುಗಿ ನಿನ್ನ ಜೊತೆಯಲ್ಲಿ ಬಾ ಎಂದು ಅವನನ್ನು ಬೇಡಿಕೊಂಡನು. ನಾವು ಹೋಗುವ, ಯೆಹೋವನನ್ನು ಪುನಃ ಆರಾಧಿಸುವ. ನಾವು ಆದದ್ದು ಹಾಗೆ ಹೋಯ್ತಲ್ಲ, ಏನು ತಪ್ಪು ಮಾಡಿದ್ದೇನೆ, ಹೌದು, ಆದದ್ದು ಹಾಗೆ ಹೋಯ್ತು. ಈಗ ಪುನಃ ನಾವು ಇಬ್ಬರು ಸೇರಿ ಯೆಹೋವನನ್ನು ಯಜ್ಞ ಮಾಡಿ ಆರಾಧನೆ ಮಾಡುವ ಎಂದು ಹೇಳಿದನು. ನಾವು ನೋಡ್ತೇವೆ ಮುಂದೆ ಓದುವಾಗ, ಸಾಮೇಲನು ಹೇಳಿದ, ನಾನು ಬರುವುದಿಲ್ಲ, ನಿನ್ನೊಟ್ಟಿಗೆ ನಾನು ಬರುವುದಿಲ್ಲ ಹೇಳ್ದ. ಇವನು ಸಿಟ್ಟಲ್ಲಿ ಅವನ ಕೊಲ್ಲರನ್ನು ಹಿಡಿದ, ಬಾ ಎಂದು ಅವನ ಅಂಗಿಯನ್ನು ಹಿಡಿದು ಎಳೆದ. ಒಬ್ಬ ಪ್ರವಾದಿ, ಒಬ್ಬ ಯಾಜಕನ ಅಂಗಿ ಯಾವುದಾಗಿದೆ? ಅದು ಪರಿಶುದ್ಧ ದೇವರು ಕೊಟ್ಟ ಅಂಗಿ. ಅವನು ಎಳೆದ ಕೂಡಲೇ ಫಿನಿಶ್, ಮುಗಿಯಿತು, ಅವನದು ಆಯಿತು. ಯಾಕೆಂದರೆ ಅವನು ಪಶ್ಚಾತ್ತಾಪ ಪಡಲಿಲ್ಲ, ಹೇಳಿದ್ದು ಮಾತ್ರ. ಒಳಗಿದ್ದ ಸಂಗತಿ ಅದೇ ಇತ್ತು, ಅವನು ಅಭ್ಯಾಸ ಬದಲಾಗಲಿಲ್ಲ ಅವನದು. ಒಬ್ಬ ಪ್ರವಾದಿಗೆ ಎದುರು ಮಾತಾಡಿದ. ಪ್ರಿಯರೇ, ಅದಕ್ಕೋಸ್ಕರ ವಿಧೇಯತ್ವೇ ವೆರಿ ವೆರಿ ಇಂಪಾರ್ಟೆಂಟ್. ಇವನು ಹೊಸ ಒಡಂಬಡಿಕೆಯಲ್ಲಿ ನಾವು ವಿಧೇಯತ್ವೇ ವೆರಿ ಇಂಪಾರ್ಟೆಂಟ್ ಆಗಿದೆ. ಯೇಸುಗೆ ವಿಧೇಯರಾಗಿ, ಯೇಸುನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದು. ನಾವು ಅವನಿಗೆ ಆಶೀರ್ವಾದ. ಒಟ್ರಾಶಿ ನಾವು ನಡೆದರೆ, ನಾವು ರಕ್ಷಣೆ ಹೊಂದಿದ್ದಾರೆ ಎಂದು ಒಟ್ರಾಶಿ ನಡೆದರೆ ಆಗುವುದಿಲ್ಲ. ಇಲ್ಲ, ನಾವೇ ಮಾಡ್ತೇವೆ ಆರಾಧನೆ ಮನೆಯಲ್ಲಿ, ಹೇಗೆ ನಡೆಯುವುದು? ಅದಕ್ಕೆ ಸರ ಪೌಲನು ಇಷ್ಟು ಬರೆದು ಹಾಕಿದ್ದಾನೆ, ಇಷ್ಟು ಪತ್ರಿಕೆ ಬರೆದು ಹಾಕಿದ್ದಾನೆ. ಪತ್ರಿಕೆ ಓದರೆ ಗೊತ್ತಾಗ್ತದೆ ಏಕೆ ಸಭೆ ಬೇಕೆಂದು. ದೇವರು ನಮಗೆ ಸ್ತೋತ್ರವಾಗಲಿ. ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ, ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯ ದೇವನಿಗೆ ಸ್ತೋತ್ರ. ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಯಾರ್ಯಾರು ಈ ಸಂದೇಶವನ್ನು ಕೇಳಿದ್ದಾರೆ ಕರ್ತನೆ, ಮರುಗಿ ಮನಸ್ಸು ಬದಲಾಯಿಸಿ ಕರ್ತನೆ ಪಶ್ಚಾತ್ತಾಪಪಟ್ಟು ಕ್ರಿಸ್ತನ ಹಿಂದೆ ಹೋಗಲಿಕ್ಕೆ ಸಹಾಯ ಮಾಡು ಕರ್ತನೆ. ವಾಕ್ಯವನ್ನು ಪಾಲಿಸಲಿಕ್ಕೆ ಇವರಿಗೆ ಸಹಾಯ ಮಾಡು ಪರಿಶುದ್ಧ ಆತ್ಮನೆ. ಇವರ ಬಲದಿಂದ, ಇವರ ಶಕ್ತಿಯಿಂದ ಆಗುವುದಿಲ್ಲ. ಪರಿಶುದ್ಧಾತ್ಮ ನಿನ್ನ ಸಹಾಯ ಬೇಕು. ನಿನ್ನ ಕೃಪೆ ಉಂಟಲ್ಲ ಕರ್ತನೆ, ಇವರ ಮೇಲೆ ಕರುಣೆ ತೋರಿಸು, ದಯೆ ತೋರಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಹಸ್ತ ಇವರ ಮೇಲೆ ಹಿಡಿದು ಬರಲಿ, ಎಲ್ಲರ ಮೇಲೆ, ಇವರ ಕುಟುಂಬದ ಮೇಲೆ ಹಿಡಿದು ಬರಲಿ, ಇವರ ಮೇಲೆ ಹಿಡಿದು ಬರಲಿ, ಇವರ ವೈಯಕ್ತಿಕ ಜೀವಿತದಲ್ಲಿ ಹಿಡಿದು ಬರಲಿ ಕರ್ತನೆ. ಒಂದು ವೇಳೆ ಜೀವಿತ ಆ ರೀತಿ ಇದ್ದರೆ ಕರ್ತನೆ, ಪಶ್ಚಾತ್ತಾಪಪಟ್ಟು ಮನಸ್ಸು ಬದಲಾಯಿಸಿ ತನ್ನನ್ನು ತಗ್ಗಿಸಿಕೊಂಡು ಕರ್ತನೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೀಲಿಕ್ಕೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ಬ್ಲೆಸ್ ಮಾಡ್ತೇನೆ, ಇವರು ಆಶೀರ್ವಾದ ಹೊಂದಲಿ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಕ್ರಿಸ್ತನ ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷ ಆಗುವ ತನಕ ನಿಮ್ಮ ಸಂಗಡ ಇರಲಿ. ಆಮೇನ್.